ಸರ್ ನಾವು ಬಂದು ಜೈ ಕಿಸಾನ್ ಇಂಜಿನಿಯರಿಂಗ್ ಅಂತ ರಾಯಚೂರು, ನಮ್ಮದು ರಾಯಚೂರು ಹತ್ರ ಸಿಂಧನೂರು ಅಂತ. ಇದು ನಾವು ಹೊಸ ಮಾಡಲ್ ತರಿಸಿವಿ ಸರ್, ಸ್ಟಬಲ್ ಮೂವರ್ ಅಂತ. ಏನು ಎಂತ ಮಿಷಿನ್ ಅಂದ್ರೆ ಕಸ ಬರ್ತಲ್ಲ, ಎತ್ತರ ಕಸ ಇರ್ತಲ್ಲ, ಅದು ಕಟಿಂಗ್ ಮಾಡೋ ಮಿಷಿನ್ ಸರ್ ಇದು. ಇದು ಬಂದು ಅರ್ಧ ತಾಸ್ನಾಗ ಇಲ್ಲ ಅಂದ್ರೆ ನಿಮ್ 1 ಎಕರೆ ಹೊಡಿಬಹುದು ಆರಾಮಾಗಿ. ತಾಸಿಗೆ 1 ಲೀಟರ್ ಪೆಟ್ರೋಲ್ ಹೋಗುತ್ತೆ ಇದ್ರಲಿಂದ. ಇದು ಬಂದು ಎಷ್ಟು ಫೀಟ್ ಸಾಲ ಆಗುತ್ತೆ ಅಂದ್ರೆ 2 ಫೀಟ್ ಸಾಲನಾಗ ಹೋಗುತ್ತೆ ಸರ್. ಇದ್ರಾಗ ಅಡ್ಜಸ್ಟ್ಮೆಂಟ್ ಕೂಡ ಇದೆ, ನಮ್ಗೆ ಹೈಟ್ ಎಷ್ಟು ಕಡಿಮೆ ಬೇಕಾದ್ರೆ ಇಲ್ಲ 1 ಇಂಚು ಹೋಗ್ಬೇಕಂದ್ರೆ 1 ಇಂಚೇ ಕಟಿಂಗ್ ಆಗುತ್ತೆ. ನಾವಿಲ್ಲ 2 ಫೀಟ್ ತನಕ ಕಟ್ ಆಗ್ಬೇಕಂದ್ರೆ 2 ಫೀಟ್ ಪೂರ ನೆಲಕ್ಕೆ ಟಚ್ ಮಾಡಿ ಹೊಡಿಬೋದು ಸರ್. ಇದು ಲೋಡ್ ಗೀಡ್ ಇಟ್ಕೊಳೋದು ಏನು ಟೆನ್ಷನ್ ಇರಲ್ಲ. ಇದಕ್ಕೆ ರಿವರ್ಸ್ ಫಾರ್ವರ್ಡ್ ಕೂಡ ಇರುತ್ತೆ ಸರ್. ಇದು ಬಂದು ಗೇರ್ ಸಿಸ್ಟಮ್ ಇರುತ್ತೆ, ಆಟೋಮೆಟಿಕ್. ನಾವೇನು ದಬ್ಬದ್ ಬೇಕಾಗಿಲ್ಲ, ಗೇರ್ ಹಾಕಿ ಸ್ಟಾರ್ಟಿಂಗ್ ಕೊಟ್ಟು ಬಿಟ್ಬಿಟ್ರೆ ತಾನೇ ಕಟಿಂಗ್ ಮಾಡ್ಕೊಂತ ಹೋಗ್ತಾರೆ. ವೈಬ್ರೇಷನ್ ಬರಲ್ಲ, ಏನಿಲ್ಲ. ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್ ಇದು? ಸರ್ ಇದು ಬಂದು ತೋಟದಾಗ, ಡ್ರೈ ಲ್ಯಾಂಡ್ಗೆ ಯೂಸ್ ಆಗುತ್ತೆ ಸರ್. ಎಲ್ಲ ಯೂಸ್ ಮಾಡ್ಕೊ ಡ್ರೈ ಲ್ಯಾಂಡ್ದಾಗ. ಈಗ ಮೊನ್ನೆ ಇಲ್ಲಿ ಕೊಟ್ಟಿವಿ ಸರ್, ಇಲ್ಲೇ ಬೆಂಗಳೂರು ಪಕ್ಕದಾಗ ಕೊಟ್ಟಿವಿ. ಅವ್ರು ಪ್ಲಾಟ್ ಸಲಕ್ ತಗೊಂಡಾರ, ಪ್ಲಾಟಿಗೆ ನಮ್ಮ ಲೇಬರ್ ಸಿಗುವಲ್ಲು ಅವು ಇವು ಅಂತ ಅವ್ರಿಗೆ ಕೊಟ್ಟಿವಿ ಸರ್. ಅವ್ರು ಲ್ಯಾಂಡ್ನಾಗ ಯೂಸ್ ಮಾಡ್ಕೊಳಕತ್ತಾರ. ಎಷ್ಟು HP ಇಂಜಿನ್, ಎಷ್ಟು ಡೀಸೆಲ್? HP ಪೆಟ್ರೋಲ್ ಇಂಜನ್ ಸರ್. ಪೆಟ್ರೋಲ್ ಇಂಜನ್, ಓನ್ಲಿ ಪೆಟ್ರೋಲ್. ಓಕೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ ತರ ಇದೆ? ಆಪರೇಟಿಂಗ್ ಬಂದು ಎಲ್ಲ ಕೈಯಾಗಿದೆ ಸರ್. ಎಕ್ಸ್ಲೇಟರ್, ಇದು ಗೇರ್ ಸಿಸ್ಟಮ್, ಮೇಲೆ ಗೇರ್, ಇದು ರೂಟರ್ ಮುಂದೆ. ಇದು ಗೇರ್ ಹಾಕಿದ್ರೆ ಮಾತ್ರ ಮುಂದೆ ತಿರುಗತ್ತಾ. ಇದು ಗೇರ್ ಹಾಕಿಲ್ಲ ಅಂದ್ರೆ ಇಂಜನ್ ಚಾಲು ಆಗಿರುತ್ತೆ, ಬ್ಲೇಡ್ ತಿರುಗಂಗಿಲ್ಲ. ಇದು ಬಂದು ರಿವರ್ಸ್ ಫಾರ್ವರ್ಡ್ ಕ್ಲಚ್. ರಿವರ್ಸ್ ನಮ್ಗೆ ಏನಾರ ಸಡನ್ಲಿ ಹೋದ್ಮೇಲೆ ಕಲ್ಗಿಲ್ ಏನಾರ ಬಂತಪ್ಪ ಅಂದ್ರೆ ಸಡನ್ಲಿ ಬಂದ್ ಮಾಡೋದೇನು ಬೇಕಾಗಿಲ್ಲ ಮಿಷಿನ್. ಇದು ಕ್ಲಚ್ ಒತ್ತು ಬಿಟ್ರೆ ಏನಾಗುತ್ತೆ, ತಾನೇ ಹಿಂದಕ್ಕೆ ಬರುತ್ತೆ ಮಿಷಿನ್. ಹಿಂದಕ್ಕೆ ಬಂದ್ಮೇಲೆ ಮತ್ತೆ ಅದು ಏನೈತೆ ತೆಗೆದು ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕು ಇದರಿಂದ. ಮೇಂಟೆನೆನ್ಸ್ ಬಂದ್ರೆ ಏನು ಬರುತ್ತೆ? ಮೇಂಟೆನೆನ್ಸ್ ಅಂದ್ರೆ ಏನಿಲ್ಲ ಸರ್, ಎಲ್ಲ ನಾವು ಸರ್ವಿಸ್ ಗಿರೀಸ್ ಎಲ್ಲ ಕೊಡ್ತೀವಿ. ನೀವು ಬಹಳ ದೂರ ಇದೆ, ನಿಮ್ಗೆ ಬರಕ್ ಆಗಿಲ್ಲ ಅಂದ್ರೆ VRL ಮುಖಾಂತರ ನಾವು ಕಳಿಸ್ತೀವಿ. ನಿಮ್ಗೆ ಏನಾರ ಪ್ರಾಬ್ಲಮ್ ಬಂತಪ್ಪ ಅಂದ್ರೆ ನಾವು ವಿಡಿಯೋ ಕಾಲ್ ಮುಖಾಂತರ ಆದಷ್ಟು ಸಾಲ್ವ್ ಮಾಡಿ ಪ್ರಯತ್ನ ಮಾಡ್ತೀವಿ. ಅಷ್ಟಕ್ಕೂ ಆಗಿಲ್ಲ ಅಂದ್ರೆ ನೀವು VRL ಕಳಿಸಿದ್ರೆ ನಾವು ರೆಡಿ ಮಾಡಿ ಮತ್ತೆ ನಿಮ್ಮ ಅಡ್ರೆಸ್ಸಿಗೆ ಹಾಕ್ಬಿಡ್ತೀವಿ ಸರ್.